ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈವ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಏಪ್ರಿಲ್ 30, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಮೊನ್ನೆಯ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ನೀಡಲಾಗಿತ್ತು. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಪ್ರೊಟೆಕ್ಟ್ ದ ಯೂಸ್ ಆಫ್ ಇನ್ಫಾರ್ಮೇಷನ್ ಅಂಡ್ ಐಡಿಯಾಸ್ ದಟ್ ಆರ್ ಆಫ್ ಎ ಎಥಿಕಲ್ ವ್ಯಾಲ್ಯೂ, ಬಿ ಮಾರಲ್ ವ್ಯಾಲ್ಯೂ, ಸಿ ಸೋಷಿಯಲ್ ವ್ಯಾಲ್ಯೂ, ಡಿ ಕಮರ್ಷಿಯಲ್ ವ್ಯಾಲ್ಯೂ. ನಾವು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಮೊನ್ನೆ ಸಂಚಿಕೆಯಲ್ಲೂ ಚರ್ಚೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಕೂಡ ನಾವು ದಿನಪತ್ರಿಕೆ ವಿಶ್ಲೇಷಣೆಯಲ್ಲೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಇಲ್ಲಿ ನಿಮಗೆ ಪ್ರಶ್ನೆ ಕೊಟ್ಟಿರುವಂಥದ್ದು ಫ್ಯಾಕ್ಚುಯಲ್ ಬೇಸ್ಡ್ ಅಲ್ಲ. ಇಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅನ್ನೋ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಯನ್ನು ನೀಡಿದ್ದಾರೆ. ನಾವು ಮೊನ್ನೆಯ ಸಂಚಿಕೆಯಲ್ಲಿ ಕೂಡ ಏನು ನೋಡಿದ್ವಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಏನು? ಇಟ್ ರೆಫರ್ಸ್ ಟು ಕ್ರಿಯೇಷನ್ಸ್ ಆಫ್ ದ ಮೈಂಡ್ ಸಚ್ ಆಸ್ ಇನ್ವೆನ್ಷನ್ಸ್, ಲಿಟ್ರರಿ ಆ್ಯಂಡ್ ಆರ್ಟಿಸ್ಟಿಕ್ ವರ್ಕ್ಸ್, ಡಿಸೈನ್, ಸಿಂಬಲ್ಸ್, ನೇಮ್ಸ್ ಆ್ಯಂಡ್ ಇಮೇಜಸ್. ಇದನ್ನೆಲ್ಲ ನಾವು ನೋಡಿದ್ವಿ. ಯೂಸ್ಡ್ ಇನ್ ಕಾಮರ್ಸ್, ಇದು ಮುಖ್ಯವಾಗಿರುವಂಥದ್ದು. ಒಬ್ಬ ವಿಜ್ಞಾನಿಯ ಆವಿಷ್ಕಾರ ಇರ್ಬೋದು ಅಥವಾ ಒಬ್ಬ ಮ್ಯೂಸಿಷಿಯನ್ನ ಹಾಡಿರ್ಬೋದು, ಎರಡಕ್ಕೂ ಕಮರ್ಷಿಯಲ್ ವ್ಯಾಲ್ಯೂ ಇದ್ದಾಗ ತಾನು ತನ್ನ ಯುಕ್ತಿಯಿಂದ ಈ ಪ್ರಾಪರ್ಟಿಯನ್ನು ಕ್ರಿಯೇಟ್ ಮಾಡಿದ್ದೀನಿ, ಈ ವಸ್ತುವನ್ನು ಕ್ರಿಯೇಟ್ ಮಾಡಿದ್ದೀನಿ, ಹಾಗಾಗಿ ಇದ್ರ ಮೇಲೆ ನನ್ನ ಹಕ್ಕಿದೆ ಅಂತ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇರುವಂಥದ್ದು. ಸೊ ಇಲ್ಲಿ ಉತ್ತರ ಏನು? ಕಮರ್ಷಿಯಲ್ ವ್ಯಾಲ್ಯೂ ಡಿ. ಇದರಲ್ಲಿ ನಿಮ್ಮಲ್ಲಿ ಹಲವಾರು ಜನ ತಪ್ಪು ಉತ್ತರವನ್ನು ಕೊಟ್ಟಿದ್ದೀರಾ. ಈ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಒಂದು ಕೆಲಸಕ್ಕೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ಕೊಡುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಒಂದು ವಸ್ತುಗೆ ಸೋಷಿಯಲ್ ವ್ಯಾಲ್ಯೂನೂ ಇರ್ಬೋದು, ಮಾರಲ್ ವ್ಯಾಲ್ಯೂನೂ ಇರ್ಬೋದು, ಎಥಿಕಲ್ ವ್ಯಾಲ್ಯೂನೂ ಇರ್ಬೋದು. ಆದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅನ್ನೋ ಒಂದು ಹಕ್ಕನ್ನು ನಾವು ಯಾವುದಕ್ಕೆ ಕಮರ್ಷಿಯಲ್ ವ್ಯಾಲ್ಯೂ ಇದೆ ಅದಕ್ಕೆ ಕೊಡ್ತಾ ಇರುವಂಥದ್ದು. ಈಗ ಒಂದು ಹಾಡಿಗೆ ಸಾಮಾಜಿಕ ವ್ಯಾಲ್ಯೂ ಇರಬಹುದು, ಆದರೆ ಕಮರ್ಷಿಯಲ್ ವ್ಯಾಲ್ಯೂ ಇದೆ ಅಂದಾಗ ಅದ್ರ ಮೇಲೆ ಕಾಪಿರೈಟ್ ಬರುವಂಥದ್ದು. ಹಾಗೆ ಲೈಫ್ ಸೇವಿಂಗ್ ಡ್ರಗ್ಸ್ನ ವಿಚಾರ ಬಂದಾಗ ಕೂಡ ಎಥಿಕಲ್, ಮಾರಲ್, ಸೋಷಿಯಲ್ ವ್ಯಾಲ್ಯೂ ಇವು ಮೂರು ಇರಬಹುದು ಲೈಫ್ ಸೇವಿಂಗ್ ಡ್ರಗ್ಸ್ಗೆ. ಆದರೆ ಅದಕ್ಕೆ ಕಮರ್ಷಿಯಲ್ ವ್ಯಾಲ್ಯೂ ಇರೋದ್ರಿಂದ ಅದಕ್ಕೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕೊಟ್ಟಿರುವಂಥದ್ದು. ಕಮರ್ಷಿಯಲ್ ವ್ಯಾಲ್ಯೂ ಇಲ್ಲ ಅಂತಂದರೆ ಅಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕೊಡುವಂಥ ಒಂದು ವಿಚಾರ ಬರೋದಿಲ್ಲ. ಇವತ್ತಿನ ದಿನಪತ್ರಿಕೆಯಲ್ಲಿ ಜುಡಿಷಿಯರಿ ಹಾಗೂ ಎಕ್ಸಿಕ್ಯೂಟಿವ್ಗೆ ಸಂಬಂಧಪಟ್ಟಂತೆ 2 ಆರ್ಟಿಕಲ್ಸ್ನ ನೋಡ್ತೀವಿ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ಸ್ ಇರುವಂಥದ್ದು. ಮೊದಲನೇ ಆರ್ಟಿಕಲ್, ವಾಟ್ ವರ್ ಯು ಡೂಯಿಂಗ್ ಫಾರ್ 14 months. ಇಲ್ಲಿ ಮಡ್ರಾಸ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದೆ. ಈಗ ಲಾಸ್ಟ್ ಇಯರ್ ಕೋವಿಡ್-19 ಆರಂಭ ಆದಾಗಿಂದನೂ ಪ್ಯಾಂಡಮಿಕ್ ಆದಮೇಲೆ ಲಾಕ್ಡೌನ್ ಮಾಡಿದ್ವಿ. ಇದೆಲ್ಲದ್ರ ಮಧ್ಯೆ ನಮಗೆ ಕೋವಿಡ್-19 ಸೆಕೆಂಡ್ ವೇವ್ ಬರುತ್ತೆ ಅಂತ ಗೊತ್ತಿತ್ತು, ಯಾಕಂದರೆ ಅಂತಾರಾಷ್ಟ್ರೀಯವಾಗಿ ನಡೆದಿರುವಂಥದ್ದು. ಈ ಕೋವಿಡ್-19 ಸೆಕೆಂಡ್ ವೇವ್ ಬರೋದಕ್ಕೆ 12-14 ತಿಂಗಳ ಸಮಯ ಇದ್ರೂ ಕೂಡ ಕೇಂದ್ರ ಸರ್ಕಾರ ಯಾಕೆ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಡ್ರಾಸ್ ಹೈಕೋರ್ಟ್ ಕೇಳ್ತಾ ಇದೆ. ತಮಿಳುನಾಡು ಹಾಗೂ ಪುದುಚೇರಿಯಲ್ಲಿ ಪ್ರಸ್ತುತ ಏನು ಕಂಡೀಷನ್ಸ್ ಇದೆ, ವೆಂಟಿಲೇಟರ್, ಆಕ್ಸಿಜನ್ ಸಿಲಿಂಡರ್ಸ್ ಇಲ್ಲದೆ ಇರುವಂಥದ್ದು, ವ್ಯಾಕ್ಸಿನ್ಗಳ ಬಗ್ಗೆ, ಮೆಡಿಸಿನ್ಸ್, ಹಾಗೆ ಹಾಸ್ಪಿಟಲ್ ಬೆಡ್ಸ್ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನು ಮಡ್ರಾಸ್ ಹೈಕೋರ್ಟಲ್ಲಿ ಹಾಕಿದ್ದಾರೆ. ಅದನ್ನು ಸುವೋ ಮೋಟೋ ಅಂದರೆ ತಾನೇ ತಗೊಳ್ಳೋವಂಥದ್ದು ಮಡ್ರಾಸ್ ಹೈಕೋರ್ಟ್ ತಗೊಂಡಿದೆ. ಆ ವಿಷಯವಾಗಿ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಏನು ಕ್ರಮಗಳನ್ನ ತಗೊಳ್ತಿದೆ, ಈ ಎಲ್ಲ ಸಮಸ್ಯೆಗಳಿಗೆ ರಾಜ್ಯಗಳಿಗೆ ಹೇಗೆ ಸಹಾಯ ಮಾಡ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳನ್ನ ಮಡ್ರಾಸ್ ಹೈಕೋರ್ಟ್ ಕೇಳ್ತಾ ಇದೆ. ಹಾಗೆ ಇವತ್ತಿನ ದಿನಪತ್ರಿಕೆಯಲ್ಲೇನೆ ಇನ್ನೊಂದು ಆರ್ಟಿಕಲ್ನ ನಾವು ನೋಡ್ಬೋದು, ವೈ ಲೋ ಆಕ್ಸಿಜನ್ ಸಪ್ಲೈ ಟು ಡೆಲ್ಲಿ ಹೈಕೋರ್ಟ್ ಕೇಂದ್ರ ಸರ್ಕಾರವನ್ನು ಈ ಪ್ರಶ್ನೆಯನ್ನು ಕೇಳ್ತಾ ಇದೆ. ಎಷ್ಟು ಆಕ್ಸಿಜನ್ ಸಪ್ಲೈನ ಅವಶ್ಯಕತೆ ಇದೆ, ಆ ಸಪ್ಲೈನ ಅವಶ್ಯಕತೆಗೆ ತಕ್ಕಂತೆ ಮಧ್ಯಪ್ರದೇಶ್, ಮಹಾರಾಷ್ಟ್ರ ಈ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸಪ್ಲೈ ಮಾಡಿದೆ, ಆದರೆ ದೆಹಲಿಗೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಹೈಕೋರ್ಟ್ ಕೇಳ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಈ 2 ಆರ್ಟಿಕಲ್ಸಲ್ಲಿ ಕೋರ್ಟ್ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದೆ. ಕೋರ್ಟ್ ಅಂದರೆ ಏನು? ನ್ಯಾಯಾಂಗದ ಒಂದು ಭಾಗ. ಸರ್ಕಾರ, ದೆಹಲಿ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅದಕ್ಕೆ ನಾವು ಎಕ್ಸಿಕ್ಯೂಟಿವ್, ಕಾರ್ಯಾಂಗ ಅಂತ ಕರಿತೀವಿ. ಇಲ್ಲಿ ಮುಂದೆ ಬರ್ತಾ ಇರುವಂಥ ಒಂದು ಕಾನ್ಸೆಪ್ಟ್ ಜುಡಿಷಿಯರಿ ಹಾಗೂ ಎಕ್ಸಿಕ್ಯೂಟಿವ್ ಮಧ್ಯೆ ಇರುವಂಥ ಸಂಬಂಧ. ನಾವು 3 ಬ್ರಾಂಚಸ್ ಆಫ್ ಗೌರ್ಮೆಂಟ್ ಅಂತ ಯಾವುದನ್ನು ಕರಿತೀವಿ? ಲೆಜಿಸ್ಲೇಟಿವ್, ಜುಡಿಷಿಯರಿ ಹಾಗೂ ಎಕ್ಸಿಕ್ಯೂಟಿವ್. ಲೆಜಿಸ್ಲೇಟಿವ್ ಅಂತ ಅಂದರೆ ಶಾಸಕಾಂಗ, ಇದೇನು ಕೆಲಸ ಮಾಡುತ್ತೆ? ಲಾಸ್ನ ಮಾಡುತ್ತೆ, ಕಾಯ್ದೆಗಳನ್ನ, ಕಾನೂನುಗಳನ್ನ ಮಾಡುತ್ತೆ. ಎಕ್ಸಿಕ್ಯೂಟಿವ್ ಏನು ಕೆಲಸ ಮಾಡುತ್ತೆ? ಆ ಕಾನೂನಿನ ಪ್ರಕಾರ ಆಡಳಿತ ಮಾಡುತ್ತೆ. ಜುಡಿಷಿಯರಿ ಆ ಕಾನೂನುಗಳಾಗಲಿ, ಆಡಳಿತ ಆಗಲಿ ನ್ಯಾಯಬದ್ಧವಾಗಿ ಆಗತ್ತಾ ಇಲ್ವಾ ಅಂತ ನೋಡುತ್ತೆ. ಇವು ಮೂರಕ್ಕೂ ಸೆಪರೇಷನ್ ಆಫ್ ಪವರ್ಸ್ ಇರಬೇಕು ಅನ್ನೋ ಒಂದು ಡಾಕ್ಟ್ರಿನ ನಾವು ಮಾಡಿದ್ದೇವೆ. ಅಂದರೆ ಇವು ಮೂರದ್ದು ಏನು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ ಅದನ್ನು ನಾವು ಸೆಪ್ರೇಟಾಗಿ ಡಿಫೈನ್ ಮಾಡಿದ್ದೀವಿ. ಹಾಗೆ ನೋಡಿದ್ರೆ ಭಾರತದಲ್ಲಿ ಈ ಸ್ಟ್ರಿಕ್ಟ್ ಸೆಪರೇಷನ್ ಆಫ್ ಪವರ್ಸ್ ಇಲ್ಲ. ನಮ್ಮ ದೇಶದಲ್ಲಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ನ ಒಂದು ಭಾಗ ಅಲ್ವಾ, ಆದರೆ ಜುಡಿಷಿಯರಿ ಹಾಗೂ ಎಕ್ಸಿಕ್ಯೂಟಿವ್ ಮಧ್ಯೆ ಸೆಪರೇಷನ್ ಆಫ್ ಪವರ್ಸ್ ಇರಲೇಬೇಕು ಅಂತ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ 50 ಕೂಡ ಹೇಳಿದ್ದಾರೆ. ಯಾಕೆ ಸೆಪರೇಷನ್ ಆಫ್ ಪವರ್ಸ್ ಇರಬೇಕು? ಈ 3 ಅಂಗಗಳೇನಿದೆ ಅವು ಇಂಡಿಪೆಂಡೆಂಟಾಗಿ ತನ್ನ ಕೆಲಸವನ್ನು ಸರಿಗೆ ಮಾಡಲಿ, ಯಾವುದೂ ಇಂಟರ್ಫಿಯರೆನ್ಸ್ ಇಲ್ಲದೆ ಮಾಡಲಿ ಅಂತ ಈ ಸಿಸ್ಟಮ್ ಆಫ್ ಸೆಪರೇಷನ್ ಆಫ್ ಪವರ್ಸ್ ಇರುವಂಥದ್ದು. ಆದರೆ ಇದೇ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಹಾಗೂ ಲೆಜಿಸ್ಲೇಚರ್ ತನ್ನ ಅಧಿಕಾರಗಳ ಮೀರಿ ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ನಾವು ಒಂದು ಸಿಸ್ಟಮ್ ಆಫ್ ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್ನ ಇಟ್ಕೊಂಡಿದ್ದೀವಿ. ಹೇಗೆ? ಈಗ ಲೆಜಿಸ್ಲೇಚರ್ ಒಂದು ಕಾಯ್ದೆಯನ್ನು ಮಾಡುತ್ತೆ ಅಂತಂದರೆ ಅದು ಸಂವಿಧಾನ ಬದ್ಧವಾಗಿದೆಯಾ ಅಂತ ಜುಡಿಷಿಯರಿ ನೋಡುತ್ತೆ. ಎಕ್ಸಿಕ್ಯೂಟಿವ್ ಆಡಳಿತ ಸರಿ ಮಾಡ್ತಾ ಇದೆಯಾ ಅಂತ ಕೂಡ ಜುಡಿಷಿಯರಿ
ನೋಡುತ್ತೆ, ಅದೇ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ನ ಎಕ್ಸಿಕ್ಯೂಟಿವ್ ಮಾಡುತ್ತೆ. ಹೀಗೆ ಮೂರ ಮಧ್ಯ ನಾವು ಒಂದು ರೀತಿಯಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್ನ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ನಿರ್ದಿಷ್ಟವಾಗಿ ಜುಡಿಷಿಯರಿ ಹಾಗೂ ಎಕ್ಸಿಕ್ಯೂಟಿವ್ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಜುಡಿಷಿಯಲ್ ಆಕ್ಟಿವಿಸಮ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಕಳೆದ 1 ವರ್ಷದಿಂದ ಇದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ನ ಚರ್ಚೆನ ನಾವು ನೋಡಿದ್ದೀವಿ. ಜುಡಿಷಿಯಲ್ ಆಕ್ಟಿವಿಸಮ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ದ ಆಕ್ಟಿವ್ ರೋಲ್ ಆಫ್ ಜುಡಿಷಿಯರಿ ಇನ್ ಅಪ್ಹೋಲ್ಡಿಂಗ್ ದ ರೈಟ್ಸ್ ಆಫ್ ಸಿಟಿಸನ್ಸ್ ಅಂಡ್ ಪ್ರಿಸರ್ವಿಂಗ್ ದ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಸಿಸ್ಟಮ್ ಆಫ್ ದ ಕಂಟ್ರಿ ಈಸ್ ನೋನ್ ಆಸ್ ಜುಡಿಷಿಯಲ್ ಆಕ್ಟಿವಿಸಮ್. ಯಾವುದೇ ಒಂದು ಪ್ರಜಾಪ್ರಭುತ್ವಕ್ಕೆ ಇಂಡಿಪೆಂಡೆಂಟ್ ಜುಡಿಷಿಯರಿ ತುಂಬ ಒಂದು ಮುಖ್ಯವಾದ ಭಾಗ. ಜುಡಿಷಿಯಲ್ ಆಕ್ಟಿವಿಸಮ್ ಅಂದರೆ ಏನು? ಜಡ್ಜ್ನ ಕೆಲಸ ಅಥವಾ ಒಂದು ನ್ಯಾಯಾಂಗದ ಕೆಲಸನೇ ನ್ಯಾಯ ಕೊಡುವಂಥದ್ದು. ಹೇಗಿರಬೇಕಾದ್ರೆ ಜುಡಿಷಿಯಲ್ ಆಕ್ಟಿವಿಸಮ್ ಅಂದರೆ ಏನು? ಆಕ್ಟಿವ್ ರೋಲ್ ಆಫ್ ಜುಡಿಷಿಯರಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಯಾವುದೋ ಒಂದು ಕೇಸ್ನ ವಿಚಾರದಲ್ಲಿ ಲೀಗಲಿ ನೋಡಿದಾಗ, ಕಾನ್ಸ್ಟಿಟ್ಯೂಷನಲಿ ನೋಡಿದಾಗ ಸರಿಯಾದ ಸೊಲ್ಯೂಷನ್ಗೆ ಬರೋಕ್ಕೆ ಸಾಧ್ಯವಾಗದೇ ಇರ್ಬೋದು. ಹಾಗಿದ್ದಾಗ ಜಡ್ಜ್ ತನ್ನ ಪರ್ಸನಲ್ ವಿಸ್ಡಮ್ನ ಉಪಯೋಗಿಸ್ಕೊಂಡು ಒಂದು ಇನ್ನೋವೇಟಿವ್ ಆದ ಸೊಲ್ಯೂಷನ್ ಕೊಟ್ಟಾಗ ಅದಕ್ಕೆ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಅಂದರೆ ನ್ಯಾಯಾಂಗ ಕೇವಲ ಮೂಕ ಪ್ರೇಕ್ಷಕಾಗಿ ಉಳ್ಕೊಳೋದಿಲ್ಲ, ಆಕ್ಟಿವ್ ಆಗಿ ಸೋಷಿಯಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಉದಾಹರಣೆಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳು, ದೆಹಲಿಯಲ್ಲಿ ಏನು ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಫೈರ್ ವರ್ಕ್ಸ್ನ, ನಾನ್ ಗ್ರೀನ್ ಫೈರ್ ವರ್ಕ್ಸ್ನ ಬ್ಯಾನ್ ಮಾಡಿತ್ತು, ಪ್ರೊಹಿಬಿಟ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಆದರೆ ಅದಕ್ಕೆ ತಕ್ಕ ಕಾನೂನು ಯಾವುದು ಇರಲಿಲ್ಲ, ಆದರೂ ಕೂಡ ಸುಪ್ರೀಂ ಕೋರ್ಟ್ ಆ ರೀತಿ ಒಂದು ಗೈಡ್ಲೈನ್ಸ್ನ ಹೇಳಿತ್ತು. ಹೀಗೆ ಎಕ್ಸಿಕ್ಯೂಟಿವ್ ಯಾವಾಗ ಸರಿಯಾಗಿ ಆಡಳಿತ ನಡೆಸೋದಿಲ್ಲ, ಬೇಕಾಗಿರೋಂಥ ಸಮಯದಲ್ಲಿ ಬೇಕಾಗಿರೋಂಥ ತೀರ್ಮಾನಗಳನ್ನ ತೊಗೊಳೋದಿಲ್ಲ, ಆವಾಗ ಜುಡಿಷಿಯರಿ ಹೀಗೆ ಸ್ಟೆಪ್ ಇನ್ ಮಾಡಬೇಕಾಗುತ್ತೆ. ಆದರೆ ಸಮಸ್ಯೆ ಏನಂತಂದರೆ ಈ ರೀತಿ ಏನು ಇಂಟರ್ವೆನ್ಷನ್ ಅಂತ ಕರಿತೀವಿ, ಈ ರೀತಿ ಮತ್ತೆ ಮತ್ತೆ ಇಂಟರ್ವೆನ್ಷನ್ ಮಾಡೋದೇನೆ ನಾಳೆ ಮೂಗ್ ತೂರಿಸ್ದಾಗೆ ಆಗುತ್ತೆ, ಇಂಟರ್ಫಿಯರೆನ್ಸ್ ಆಗುತ್ತೆ ಸರ್ಕಾರದ ಕೆಲಸದಲ್ಲಿ. ಯಾವಾಗ ಈ ಆಕ್ಟಿವಿಸಮ್ ತುಂಬ ಅತಿ ಆಗುತ್ತೆ ಅದನ್ನೇ ನಾವು ಜುಡಿಷಿಯಲ್ ಓವರ್ ರೀಚ್ ಅಂತ ಕರಿತೀವಿ. ನಾವು ಈಗ ತಾನೇ ಜುಡಿಷಿಯಲ್ ಆಕ್ಟಿವಿಸಮ್ ಅಲ್ಲಿ ಜಡ್ಜ್ ತನ್ನ ಪರ್ಸನಲ್ ವಿಸ್ಡಮ್ನ ಉಪಯೋಗಿಸ್ಕೊಂಡು ಇನೋವೇಟಿವ್ ಸೊಲ್ಯೂಷನ್ ಕೊಡ್ಬೋದು ಅಂತ ಹೇಳಿದ್ವಿ. ಆದರೆ ಅದೇ ಜಡ್ಜ್ಗೆ ವಿಸ್ಡಮ್ನ ಜಾಗದಲ್ಲಿ ಒಂದು ಪರ್ಸನಲ್ ಬಯಾಸ್ ಇರ್ಬೋದು. ಆ ಪೂರ್ವಾಗ್ರಹ ಏನಿರುತ್ತೆ, ತನ್ನ ಸೆಲ್ಫಿಶ್ ಮೋಟಿವ್ನ ಕಾರಣದಿಂದ ಇರ್ಬೋದು ಆ ಜಡ್ಜ್ಗೆ, ಅದರಿಂದ ಸಮಸ್ಯೆಗಳೇ ಜಾಸ್ತಿ ಆಗ್ಬೋದು. ಒಂದು ಕಡೆ ನಾವು ಈ ಜುಡಿಷಿಯಲ್ ಆಕ್ಟಿವಿಸಮಿಂದಾಗಿ ಪಬ್ಲಿಕ್ ಪವರ್ ಮಿಸ್ಯೂಸ್ ಆಗದೆ ಇರೋ ರೀತಿ, ಅಬ್ಯೂಸ್ ಆಗದೆ ಇರೋ ರೀತಿ ನೋಡ್ಕೋಬೋದು. ಲೆಜಿಸ್ಲೇಚರ್ ಹಾಗೂ ಎಕ್ಸಿಕ್ಯೂಟಿವ್ ತನ್ನ ಕೆಲಸಗಳನ್ನ ಸರಿಯಾಗಿ ಮಾಡೋ ರೀತಿಯಲ್ಲಿ ನೋಡ್ಕೋಬೋದು. ಆದರೆ ಇದೇ ಜುಡಿಷಿಯಲ್ ಆಕ್ಟಿವಿಸಮಿಂದ ಜುಡಿಷಿಯಲ್ ಓವರ್ ರೀಚ್ ಕೂಡ ಆಗ್ಬೋದು. ಈ ಎರಡೂ ಟರ್ಮ್ಸ್ ನಿಮ್ಮ ಇಂಡಿಯನ್ ಪಾಲಿಟಿ ಕಾನ್ಸೆಪ್ಟ್ಸ್ ಕೆಳಗೆ ತುಂಬ ಮುಖ್ಯವಾಗಿರುವಂಥ ಕಾನ್ಸೆಪ್ಟ್ಸ್. ಎಸ್ಪೆಷಲಿ ಈ ಒಂದು ವರ್ಷದಲ್ಲಿ ಇದ್ರ ಬಗ್ಗೆ ತುಂಬ ಚರ್ಚೆ ಆಗಿದೆ. ಕಳೆದ ವರ್ಷ ಕಂಟೆಂಪ್ಟ್ ಆಫ್ ಕೋರ್ಟ್ನ ವಿಚಾರದಲ್ಲಿರ್ಬೋದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಏನು ಡ್ಯೂಟೀಸ್ ಇರುತ್ತೆ ಆ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. CAA, ಫಾರ್ಮ್ ಬಿಲ್ಸ್ ಇವೆಲ್ಲ ಸಂವಿಧಾನಬದ್ಧವಾಗಿ ಇದೆಯಾ ಇಲ್ವಾ ಅಂತ ಕೋರ್ಟ್ ಯಾಕೆ ಲೇಟ್ ಮಾಡ್ತಾ ಇದೆ, ಈ ಎಲ್ಲ ವಿಚಾರವಾಗಿ ನಾವು ತುಂಬಾ ಜುಡಿಷಿಯರಿ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥದ್ದು, ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಏನು ಫ್ಯಾಕ್ಟ್ಸ್ ಇದೆ ಅದನ್ನು ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಪ್ಲಸ್ ಕಾನ್ಸೆಪ್ಟ್ಸ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಮೇನ್ಸ್ ಎಕ್ಸಾಮ್ಗೆ ಎಸ್ಪೆಷಲಿ ಕಾನ್ಸೆಪ್ಟ್ಸ್ನ ತುಂಬ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ವ್ಯಾಕ್ಸಿನ್ ಮೈತ್ರಿ ಮೇ ಹ್ಯಾವ್ ಟು ವೇಟ್ ಟಿಲ್ ಜುಲೈ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ವ್ಯಾಕ್ಸಿನ್ ಡಿಪ್ಲೊಮಸಿ ಬಗ್ಗೆ ನಾವು ಆಲ್ಮೋಸ್ಟ್ ಪ್ರತಿದಿನ ಚರ್ಚೆ ಮಾಡ್ತಾ ಇದ್ದೀವಿ. ಭಾರತದ ವ್ಯಾಕ್ಸಿನ್ ಮೈತ್ರಿ ಪ್ರೋಗ್ರಾಮ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಏನು ವ್ಯಾಕ್ಸಿನ್ ಮೈತ್ರಿ ಅಂತಂದರೆ, ಮೈತ್ರಿ ಅಂದರೆ ಫ್ರೆಂಡ್ಶಿಪ್. ಇದೊಂದು ವ್ಯಾಕ್ಸಿನ್ ಫ್ರೆಂಡ್ಶಿಪ್ ಇನಿಷಿಯೇಟಿವ್. ಈ ವರ್ಷ ಜನವರಿಯಲ್ಲಿ ಆರಂಭ ಮಾಡಿರುವಂಥದ್ದು. ಭಾರತದಲ್ಲಿ ತಯಾರಿಸಿದಂತಹ ಕೋವಿಡ್-19 ವ್ಯಾಕ್ಸಿನ್ಗಳನ್ನ ನಮ್ಮ ದೇಶದ ನೇಬರಿಂಗ್ ಕಂಟ್ರೀಸ್ ಏನಿದ್ದಾವೆ ಅವುಗಳಿಗೆ ಭಾರತ ಸಪ್ಲೈ ಮಾಡುವಂಥ ಒಂದು ಇನಿಷಿಯೇಟಿವ್ನ ಇಲ್ಲಿ ವ್ಯಾಕ್ಸಿನ್ ಮೈತ್ರಿ ಅಂತ ಕರಿತಾ ಇರುವಂಥದ್ದು. ಕೇವಲ ಭಾರತದ ನೇಬರಿಂಗ್ ಕಂಟ್ರೀಸ್ ಅಲ್ಲ, ಅಂದರೆ ಯಾವ ದೇಶಗಳ ಜೊತೆ ನಾವು ಬಾರ್ಡರ್ಸ್ನ ಶೇರ್ ಮಾಡ್ಕೊತಾ ಇದ್ದೀವಿ, ಕೇವಲ ಆ ದೇಶಗಳೆಲ್ಲ ಬೇರೆ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಆಗಿರುವಂಥ ಬ್ರೆಜಿಲ್, ಮೊರೊಕೊ ಈ ದೇಶಗಳಿಗೂ ಕೂಡ ನಾವು ವ್ಯಾಕ್ಸಿನ್ಗಳನ್ನ ಕಳಿಸ್ಕೊಡ್ತಾ ಇದ್ವಿ. ಇದನ್ನೇ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಅಂತ ಕರೀತಾರೆ. ಈ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಕೆಳಗೆ ನಾವು ಬಾಂಗ್ಲಾದೇಶ್ಗೆ 2 ಮಿಲಿಯನ್ ಡೋಸಸ್ನ ಕಳಿಸಿದ್ದೀವಿ, ಗಿಫ್ಟ್ ಆಗಿ ಕಳಿಸಿದ್ದೀವಿ. ಭೂತಾನ್, ಮಾಲ್ಡೀವ್ಸ್, ನೇಪಾಲ್, ಮಯನ್ಮಾರ್, ಸೀಶೆಲ್ಸ್, ಮಾರಿಷಸ್, ಶ್ರೀಲಂಕಾ ಈ ದೇಶಗಳಿಗೂ ಕೂಡ ಕಳಿಸಿದ್ದೀವಿ. ಸೌತ್ ಆಫ್ರಿಕಾ, ಸೌದಿ ಅರೇಬಿಯಾ, UAE ಇಂಥ ದೇಶಗಳ ಜೊತೆ ನಾವು ಕಮರ್ಷಿಯಲ್ ಎಕ್ಸ್ಪೋರ್ಟ್ಗೆ ಒಪ್ಕೊಂಡಿದ್ದೀವಿ. ಅಂದರೆ ನಮ್ಮ ದೇಶದಲ್ಲಿ ಯಾವ ಮ್ಯಾನುಫ್ಯಾಕ್ಚರರ್ಸ್ ಈ ಕೋವಿಡ್-19 ವ್ಯಾಕ್ಸಿನ್ಗಳನ್ನ ತಯಾರಿಸ್ತಾ ಇದ್ದಾರೆ ಆ ಮ್ಯಾನುಫ್ಯಾಕ್ಚರರ್ಸ್ ಜೊತೆ ಈ ದೇಶಗಳು ಕಮರ್ಷಿಯಲ್ ಅಗ್ರಿಮೆಂಟ್ಸ್ನ ಸೈನ್ ಮಾಡ್ಕೊಂಡಿದ್ದಾವೆ. ಹೀಗೆ ಕೋವಿಡ್-19 ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ವ್ಯಾಕ್ಸಿನ್ ಡಿಪ್ಲೊಮಸಿಯ ಮೂಲಕ ಭಾರತ ಬೇರೆ ದೇಶಗಳ ಜೊತೆ ಸಂಬಂಧಗಳನ್ನ ನಿಭಾಯಿಸ್ತಾ ಇದೆ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ ವ್ಯಾಕ್ಸಿನ್ ಡಿಪ್ಲೊಮಸಿಗೆ ಸಂಬಂಧಪಟ್ಟಂತೆ ಭಾರತದ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯ ಆಗುತ್ತೆ. ಇವತ್ತಿನ ದಿನಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ, ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಕೆಳಗೆ ಏನು ನಾವು ನೇಬರಿಂಗ್ ಕಂಟ್ರೀಸ್ಗೆ ಬಾಂಗ್ಲಾದೇಶ್ಗೆ ಹೇಗೆ ಗಿಫ್ಟ್ ಕೊಟ್ವಿ, ಗ್ರ್ಯಾಂಟ್ ಮೂಲಕ ಇರ್ಬೋದು ಅಥವಾ ಕಮರ್ಷಿಯಲ್ ಎಕ್ಸ್ಪೋರ್ಟ್ ಇರ್ಬೋದು, ಈ ಎರಡೂ ರೀತಿಯಲ್ಲಿ ನಾವು ವ್ಯಾಕ್ಸಿನ್ ಮೈತ್ರಿ ಪ್ರೋಗ್ರಾಮ್ ಕೆಳಗೆ ಏನು ವ್ಯಾಕ್ಸಿನ್ಗಳನ್ನ ಕಳಿಸ್ಕೊಡ್ತಾ ಇದ್ವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ಅದನ್ನು ಮಾಡೋದು ಈಗ ಕಷ್ಟ ಆಗಿದೆ. ಕೋವಿಡ್-19ನ ಸೆಕೆಂಡ್ ವೇವ್ ಭಾರತದಲ್ಲಿ ಬಂದಿರೋದ್ರಿಂದ ನಮ್ಮ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ನ ನಾವು ಈಗ ರ್ಯಾಂಪ್ ಅಪ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಜುಲೈವರೆಗೆ ನಾವು ಈ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ನ ಮುಂದೂಡಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲೇ ನಿಮಗೆ ಕೋವ್ಯಾಕ್ಸ್ ಅಲಯನ್ಸ್ ಅಂತ ಇನ್ನೊಂದು ಟರ್ಮ್ನ ನೋಡ್ತೀವಿ. ಕೋವ್ಯಾಕ್ಸ್ ಅಲಯನ್ಸ್ ಅಂದರೆ ಏನು? ಇದು ಕೂಡ ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥದ್ದು. ಕೋವ್ಯಾಕ್ಸ್ ಅಲಯನ್ಸ್ ಅಂತಂದರೆ ಕೋalition ಫಾರ್ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್, CEPI, ಗಾವಿ ಅನ್ನೋ ಒಂದು ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆಗೆ ಯುನಿಸೆಫ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿರೋಂಥ ಒಂದು ಪ್ರೋಗ್ರಾಮ್. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಕೋವಿಡ್-19ನ ವ್ಯಾಕ್ಸಿನೇಷನ್ಗಳ ಮ್ಯಾನುಫ್ಯಾಕ್ಚರ್, ಉತ್ಪಾದನೆ ಹಾಗೂ ಡೆವಲಪ್ಮೆಂಟ್ ಇದನ್ನು ವೇಗವಾಗಿ ಮಾಡುವಂಥದ್ದು ಹಾಗೂ ನಮ್ಮ ಜಗತ್ತಿನಲ್ಲಿ ಇರುವಂಥ ಪ್ರತಿ ದೇಶಕ್ಕೂ ಕೂಡ ಸಮಾನವಾಗಿ ಇದಕ್ಕೆ ಆಕ್ಸೆಸ್ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಕೆಲಸ ಮಾಡ್ತಾ ಇದೆ. ಈ ಕೋವ್ಯಾಕ್ಸ್ ಅಲಯನ್ಸ್ ಕೆಳಗೆ ಕೂಡ ಭಾರತ ವ್ಯಾಕ್ಸಿನ್ಗಳನ್ನ ಕಳಿಸ್ಕೊಡ್ತಿರೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಈ ಆರ್ಟಿಕಲಿಂದ ನಾವು ಏನು ಅರ್ಥೈಸ್ಕೋಬೋದು, ಸೆಕೆಂಡ್ ವೇವ್ನ ಫೇಸ್ ಮಾಡೋದಕ್ಕೆ ನಾವು ಬೇರೆ ದೇಶಗಳಿಗೆ ಏನು ಕಳಿಸ್ಕೊಡ್ತಾ ಇದ್ವಿ ವ್ಯಾಕ್ಸಿನ್ಗಳನ್ನ, ಅದನ್ನು ನಾವು ಈಗ ಪ್ರಸ್ತುತ ನಿಲ್ಲಿಸಬೇಕಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಮುಖ್ಯವಾಗಿರುವಂಥದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್. ಚೈನಾ ಲಾಂಚಸ್ ಕೀ ಮಾಡ್ಯೂಲ್ ಫಾರ್ ಇಟ್ಸ್ ಪರ್ಮನೆಂಟ್ ಸ್ಪೇಸ್ ಸ್ಟೇಷನ್. ಚೀನಾ ಸ್ಪೇಸಲ್ಲಿ ತನ್ನ ಒಂದು ಪರ್ಮನೆಂಟ್ ಹ್ಯೂಮನ್ ಪ್ರೆಸೆನ್ಸ್ ಇರಬೇಕು ಅನ್ನೋ ಒಂದು ಆಂಬಿಷಿಯಸ್ ಪ್ಲ್ಯಾನ್ನ ಇಟ್ಕೊಂಡಿದೆ. ಅದಕ್ಕೋಸ್ಕರ ತಿಯಾನ್ಹೆ ಅನ್ನೋ ಒಂದು ಮಾಡ್ಯೂಲ್ನ ಲಾಂಚ್ ಮಾಡಿದೆ. ಇದೇ ತಿಯಾನ್ಹೆಗೆ ಹೆವನ್ಲಿ ಹಾರ್ಮನಿ ಅಂತ ಕೂಡ ಕರೀತಾರೆ. ಸ್ಪೇಸಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಇದೆ. ಇದು USA, ಕೆನಡಾ, ರಷ್ಯಾ, ಜಪಾನ್, ಯುರೋಪ್ ಈ ಎಲ್ಲ ದೇಶಗಳ ಕೊಲಾಬ್ರೇಷನಿಂದ ನಡೀತಾ ಇದೆ. ಇದು 2024ಗೆ ರಿಟೈರ್ ಆಗುತ್ತೆ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಕೊಲಾಬ್ರೇಷನಿಂದ ರಷ್ಯಾ ಹೊರಗೆ ಬರುತ್ತೆ ಅಂತ ಹೇಳಿದೆ. ತಾನು ತನ್ನದೇ ಆದ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ರಷ್ಯಾ ಲಾಂಚ್ ಮಾಡ್ತಾ ಇದೆ. ಇದೇ ರೀತಿ ಚೀನಾ ಕೂಡ ತನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಲಾಂಚ್ ಮಾಡ್ತಾ ಇದೆ. ಈ ಸ್ಪೇಸ್ ಸ್ಟೇಷನ್ ಹೆಸರು ತಿಯಾಂಗಾಂಗ್ ಹೆವನ್ಲಿ ಸ್ಪೇಸ್ ಅಂತ ಇದರ ಅರ್ಥ. ಇದು 2022 ಇಂದ ಆಪರೇಷನ್ಸ್ಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಕಷ್ಟು ಇದರ ಮಾಡ್ಯೂಲ್ಸ್ ಲಾಂಚ್ ಆಗಬೇಕಾಗಿದೆ. ಈ ಪರ್ಮನೆಂಟ್ ಸ್ಪೇಸ್ ಸ್ಟೇಷನ್ನ ತಯಾರಿ ಚೀನಾ ಮುಂಚೆನೇ ಆರಂಭ ಮಾಡಿತ್ತು. 2011ನಲ್ಲಿ ತಿಯಾಂಗಾಂಗ್ 1ನ ಲಾಂಚ್ ಮಾಡಿತ್ತು. 2016ನಲ್ಲಿ ತಿಯಾಂಗಾಂಗ್ 2ನ ಲಾಂಚ್ ಮಾಡಿತ್ತು. ಈಗ 2022ಅಲ್ಲಿ ತಿಯಾಂಗಾಂಗ್ನ ಲಾಂಚ್ ಮಾಡ್ತಾ ಇದೆ. ಇದು ಲೋ ಅರ್ತ್ ಆರ್ಬಿಟ್ 400 to 450 ಕಿಲೋಮೀಟರ್ನ ಒಂದು ಹೈಟಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಇರುವಂಥ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಕೇವಲ ಕ್ವಾರ್ಟರ್ ಸೈಜ್ ಅಷ್ಟು ಈ ತಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಇರುತ್ತೆ. ಇದು 15 ವರ್ಷಗಳ ಕಾಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಫ್ಯಾಕ್ಚುಯಲ್ ಡೀಟೇಲ್ಸ್ ಏನಿದೆ ನಿಮ್ಮ ಪರೀಕ್ಷೆಗೆ ಮುಖ್ಯವಾಗಿರುವಂಥದ್ದು, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಮುಂದುವರಿತಾ ಎಡಿಟೋರಿಯಲ್ ಆರ್ಟಿಕಲ್ಸ್ ಕಡೆ ಹೋಗೋಣ. ಟು ಸ್ಟಾಪ್ ಅ ಥರ್ಡ್ ವೇವ್ ಇಂಡಿಯಾ ಹ್ಯಾಸ್ ಟು ಮಾಸ್ಕ್ ಅಪ್. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಈಗ ಇರುವಂಥ ಕೋವಿಡ್-19ನ ಚಾಲೆಂಜಸ್ ಏನಿದೆ, ಆ ಚಾಲೆಂಜಸ್ ಮಧ್ಯ ಸರ್ಕಾರ ಏನು ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈಗ ಸೆಕೆಂಡ್ ವೇವ್ ನಡೀತಾ ಇದೆ, ಥರ್ಡ್ ವೇವ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ. ಆ ಮಧ್ಯದಲ್ಲಿ ನಾವು ಹೇಗೆ ಪ್ರಿಪೇರ್ ಆಗಬೇಕು ಥರ್ಡ್ ವೇವ್ನ ತಡೆಗಟ್ಟೋಕೆ, ಅದರ ಎಫೆಕ್ಟ್ನ ಕಮ್ಮಿ ಮಾಡೋಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳಲ್ಲಿ ಹೇಗೆ ಈ ಕೋವಿಡ್-19ನ ಕೇಸ್ಗಳು ಹರಡಿದೆ, ಅದನ್ನು ತಡೆಯೋಕೆ ಏನು ಕ್ರಮಗಳನ್ನ ತಗೊಂಡಿದ್ದಾವೆ ಅಲ್ಲಿಯ ಸರ್ಕಾರಗಳು ಅಂತ ನೋಡೋಣ. ಯುನೈಟೆಡ್ ಸ್ಟೇಟ್ಸ್ ಈಗಾಗಲೇ 3 ಡಿಸ್ಟಿಂಕ್ಟ್ ವೇವ್ಸ್ನ ನೋಡಿದೆ. ಬ್ರೆಜಿಲ್ ಕೂಡ ನೋಡಿದೆ. ಅದೇ ಯುನೈಟೆಡ್ ಕಿಂಗ್ಡಮ್ನ ವಿಚಾರದಲ್ಲಿ ಮೊದಲನೇ ವೇವ್ ಸಣ್ಣದಾಗಿತ್ತು, ಆದರೆ ಅದಾದಮೇಲೆ 4 ತಿಂಗಳ ಕಾಲ ವೈರಸ್ನ ಪ್ರಭಾವ ತುಂಬ ಕಮ್ಮಿನೇ ಇತ್ತು. ಅದು ಮುಗಿದ ತಕ್ಷಣ 2 ಎಕ್ಸ್ಪ್ಲೋಸಿವ್ ವೇವ್ಸ್ನ UK ನೋಡ್ತು. ಅದಕ್ಕೋಸ್ಕರ ಅಂತ ಅಲ್ಲಿಯ ಸರ್ಕಾರ ಲಾಕ್ಡೌನ್ನ ಮಾಡ್ತು. 50 ವರ್ಷದ ಮೇಲೆ ಇರುವಂಥ ಎಲ್ಲರಿಗೂ ಆಲ್ಮೋಸ್ಟ್ 95% ಅಷ್ಟು ಜನಕ್ಕೆ ಈಗಾಗಲೇ ವ್ಯಾಕ್ಸಿನೇಷನ್ ನೀಡಲಾಗಿದೆ. ಬೇರೆ ಅಡಲ್ಟ್ ಪಾಪ್ಯುಲೇಷನ್ಗೂ ಕೂಡ ಈ ವರ್ಷದ ಸಮ್ಮರ್ ಅಷ್ಟೊತ್ತಿಗೆ ಮಾಡಲಾಗುತ್ತೆ, ವ್ಯಾಕ್ಸಿನೇಷನ್ ಮುಗಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ತಗೊಂಡಿದ್ದಾರೆ. ಭಾರತದಲ್ಲಿ ಈಗಾಗಲೇ ಸೆಕೆಂಡ್ ವೇವ್ ಇದೆ. ನಾವು ಈ ವೇವ್ ಮುಗಿಸೋ ಅಷ್ಟರಲ್ಲಿ ಥರ್ಡ್ ವೇವ್ ಕೂಡ ಬರುವಂಥ ಚಾನ್ಸಸ್ ಇದೆ. ಆ ಥರ್ಡ್ ವೇವ್ನ ನಾವು ಕಮ್ಮಿ ಮಾಡಬೇಕು, ಅದರ ಎಫೆಕ್ಟ್ ಕಮ್ಮಿ ಮಾಡಬೇಕು, ಅದನ್ನು ತಡೆಗಟ್ಟಬೇಕು ಅಂತಂದರೆ ಈಗಲಿಂದ ನಾವು ಕ್ರಮನ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಮೊದಲ ಸೊಲ್ಯೂಷನ್ ಏನು? ಹೌದು, ಮೊದಲನೇ ಸೊಲ್ಯೂಷನ್ ವ್ಯಾಕ್ಸಿನೇಷನ್. ಅದು ಮೋಸ್ಟ್ ದಕ್ಷತೆ ಇರುವಂಥ, ಎಫಿಷಿಯೆಂಟ್ ಇರುವಂಥ ಒಂದು ಸೊಲ್ಯೂಷನ್. ಆದರೆ ವ್ಯಾಕ್ಸಿನೇಷನ್ನ ಸಮಸ್ಯೆ ಏನು ಭಾರತದಲ್ಲಿ? ಒಂದು, ನಮ್ಮಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ, ಹೌದಾ? ಎರಡನೇದು, ನಿಧಾನಗತಿಯಲ್ಲಿ ನಡೀತಾ ಇರುವಂಥ ವ್ಯಾಕ್ಸಿನೇಷನ್. ಮೂರನೇದು, ವ್ಯಾಕ್ಸಿನ್ ಸಪ್ಲೈನಲ್ಲಿ ಇರುವಂಥ ಸಮಸ್ಯೆ. ನಾಲ್ಕನೇದು, ಹಣಕಾಸಿನ ಸಮಸ್ಯೆ. ಈಗ ರಾಜ್ಯ ಸರ್ಕಾರಗಳ ಮೇಲೆ ಜನರಿಗೆ ವ್ಯಾಕ್ಸಿನೇಷನ್ ನೀಡುವಂಥ ಕಂಪ್ಲೀಟ್ ಹೊಣೆಗಾರಿಕೆಯನ್ನು ನೀಡಲಾಗಿದೆ. ಆದರೆ ಪ್ರತಿಯೊಂದು ರಾಜ್ಯದ ಸಮಸ್ಯೆ ಬೇರೆ ಆಗಿರುತ್ತೆ, ಹಣಕಾಸಿನ ಸಮಸ್ಯೆ ಕೂಡ ಬೇರೆ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಇಡೀ ಜನಸಂಖ್ಯೆಗೆ ವ್ಯಾಕ್ಸಿನೇಷನ್ ಕೊಡೋದು ಒಂದು ದೊಡ್ಡ ಚಾಲೆಂಜೇ ಆಗುತ್ತೆ. ಆದರೆ ಈ ಸವಾಲ್ಗೆ ತಕ್ಕಂತೆ ನಾವು ಸೊಲ್ಯೂಷನ್ನ ಹುಡುಕೋತಾ ಹೋಗಬೇಕು, ಆದಷ್ಟು ಜನರಿಗೆ ವ್ಯಾಕ್ಸಿನೇಷನ್ನ ಕೊಡ್ತಾ ಹೋಗಬೇಕು. ಆದರೆ ಅದ್ರ ಜೊತೆಗೆ ಈ ಕೋವಿಡ್-19ನ ತಡೆಯೋಕ್ಕೆ ಏನು ಆದಷ್ಟು ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಿರೋವಂಥ ವಿಚಾರ, ಒಂದು ಮಾಸ್ಕ್ ಹಾಕೊಳ್ಳೋದು, ಇನ್ನೊಂದು ಸಾಮಾಜಿಕ ದೂರವನ್ನು, ಡಿಸ್ಟೆನ್ಸ್ನ ಮೇಂಟೈನ್ ಮಾಡುವಂಥದ್ದು, ಹ್ಯಾಂಡ್ ಹೈಜೀನ್, ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋವಂಥದ್ದು, ಮಾಸ್ ಗ್ಯಾದರಿಂಗ್ಸ್ನ ಬ್ಯಾನ್ ಮಾಡುವಂಥದ್ದು. ಈ 4 ಕ್ರಮಗಳು ತುಂಬಾ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ.
ವ್ಯಾಕ್ಸಿನೇಷನ್ ಅಷ್ಟು ಚೆನ್ನಾಗಿ ತಡೆಗಟ್ಟಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೂ ಕೂಡ ಕಮ್ಯುನಿಟಿ ಟ್ರಾನ್ಸ್ಮಿಷನ್ನ ವೈರಸ್ನ ಸ್ಪ್ರೆಡ್ ಮಾಡೋದನ್ನು ಗತಿ ಕಮ್ಮಿ ಮಾಡೋಕ್ಕೆ ನಮಗೆ ಈ ಎಲ್ಲ 4 ವಿಚಾರಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಮಾಸ್ಕ್ ಹಾಕೋಣಂಥದ್ದು. ಈಗೇನೋ ಕೇಸಸ್ ಜಾಸ್ತಿ ಇದೆ, ಜನ ಮಾಸ್ಕ್ ಹಾಕೋತಾರೆ. ಆದರೆ ಕೇಸಸ್ ಕಮ್ಮಿ ಆಗ್ತಾ ಜನ ಮಾಸ್ಕ್ ಹಾಕೊಳೋದು ಬಿಡ್ತಾರೆ, ಅವಾಗೇನೆ ನೆಕ್ಸ್ಟ್ ವೇವ್ ಬರುವಂಥದ್ದು. ಆದರೆ ಅವರು ಮಾಸ್ಕ್ ಹಾಕೋಬೇಕು ಅನ್ನೋದನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡುವಂಥದ್ದು? ನಾವು ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ವಿ, ಪೊಲೀಸ್ನ ತೊಗೊಂಬರ್ತೀವಿ, ಫೈನ್ಸ್ ಹಾಕ್ತೀವಿ, ಅವರು ಮಾಸ್ಕ್ ಹಾಕೊಳ್ಳಿಲ್ಲ ಅಂದರೆ ಪನಿಷ್ಮೆಂಟ್ನ ಕೊಡ್ತೀವಿ. ಆದರೆ ಈ ರೀತಿಯ ಪಬ್ಲಿಕ್ ಹೆಲ್ತ್ ಮೆಜರ್ಸ್ ಏನಿದೆ ಅದು ಫೈನ್ಸ್ ಹಾಕೋದ್ರಿಂದ, ಈ ರೀತಿ ಪೊಲೀಸ್ನ ತೊಗೊಂಬರೋದ್ರಿಂದ ಆಗೋದಿಲ್ಲ. ಜನ ತಾವೇ ವಾಲಂಟರಿಯಾಗಿ ಈ ಥರದ ಕ್ರಮಗಳನ್ನ ತೊಗೊಳ್ಬೇಕು. ಆದರೆ ಜನ ಈ ರೀತಿ ಕ್ರಮಗಳನ್ನ ತೊಗೊಳ್ಬೇಕು ಅಂದರೆ ಏನು ಮಾಡಬೇಕು ಸರ್ಕಾರ? ಇಲ್ಲಿ ಉದಾಹರಣೆಗೆ ಬಾಂಗ್ಲಾದೇಶನ ಕೊಟ್ಟಿದ್ದಾರೆ. ಬಾಂಗ್ಲಾದೇಶ ಒಂದು ಮಾಡೆಲ್ ಆಗಿ ಇಲ್ಲಿ ವರ್ಕ್ ಆಗುತ್ತೆ. ಬಾಂಗ್ಲಾದೇಶಲ್ಲಿ ಏನು ಮಾಡ್ತಾ ಇದ್ದಾರೆ? ಇದು ಹೇಳೋಕ್ಕೆ ಕೇಳೋಕ್ಕೆ ತುಂಬ ಸಿಂಪಲ್ ವಿಚಾರ ಆಗಿರ್ಬೋದು. ಮಾಸ್ಕ್ ಹಾಕೊಳೋದು ಎಲ್ಲರಿಗೂ ಗೊತ್ತಿರೋವಂಥದ್ದು, ಆದರೂ ಕೂಡ ಹಾಕೊಳೋದಿಲ್ಲ. ಹಾಗಾಗಿ ಬಾಂಗ್ಲಾದೇಶಲ್ಲಿ ಏನು ಮಾಡ್ತಾ ಇದ್ದಾರೆ, ಜನರೇ ತಾವೇ ಹಾಕೋಬೇಕು ಅಂದರೆ ಮಾಸ್ಕ್ ಹೇಗಿರಬೇಕು, ಅದು ಕಂಫರ್ಟಬಲ್ ಆಗಿರಬೇಕು, ಕಮ್ಮಿ ದರದಲ್ಲಿ ಬರಬೇಕು, ಹಾಗೂ ಅದನ್ನು ಹೇಗೆ ವರ್ಕ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಮೆಟೀರಿಯಲ್ ಇರಬೇಕು. ಆದಷ್ಟು ಈ ಮಾಸ್ಕ್ಗಳನ್ನ ಫ್ರೀಯಾಗಿ ಜನರಿಗೆ ಅವೈಲೇಬಲ್ ಮಾಡಬೇಕು. ಪಬ್ಲಿಕ್ ಪ್ಲೇಸಸಲ್ಲಿ ವಾಲಂಟಿಯರ್ಸ್ನ ಇಡಬೇಕು. ಈ ಜನ ಏನು ಮಾಡ್ತಾರೆ, ಈ ವಾಲಂಟಿಯರ್ಸ್ ಮಾಸ್ಕ್ ಹಾಕೊಳ್ಳಿ ಅನ್ನೋದನ್ನು ಜನರಿಗೆ ರಿಮೈಂಡ್ ಮಾಡ್ತಾ ಇರ್ತಾರೆ, ಎನ್ಕರೇಜ್ ಮಾಡ್ತಾ ಇರ್ತಾರೆ. ರಿಲಿಜಿಯಸ್ ಕಮ್ಯುನಿಟಿ ಲೀಡರ್ಸಿಂದ ಮೆಸೇಜಸ್ನ ಜನರಿಗೆ ಕೊಡಬೇಕು ಮಾಸ್ಕ್ನ ಹಾಕೊಳ್ಳೋದ್ರ ಬಗ್ಗೆ. ಅದರ ಜೊತೆಗೆ ಈ ಬಾಂಗ್ಲಾದೇಶ್, ಇಂಡಿಯಾ ಎಲ್ಲ ಏನು ಹಾಟ್ ಆ್ಯಂಡ್ ಹ್ಯೂಮಿಡ್ ಕಂಡೀಷನ್ಸಲ್ಲಿ ಇರುವಂಥದ್ದು. ಇಂಥ ಜಾಗದಲ್ಲಿ ಮಾಸ್ಕ್ ಹಾಕೊಳ್ಳೋದನ್ನು ಕಂಫರ್ಟಬಲ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಕಂಫರ್ಟಬಲ್ ಜೊತೆಗೆ ಎಫೆಕ್ಟಿವ್ ಫಿಲ್ಟರ್ಸ್ ಇರಬೇಕು. ಅಂದರೆ ವೈರಸ್ನ ತಡೆಗಟ್ಟಕ್ಕೆ ಏನು ಫಿಲ್ಟರ್ಸ್ನ ಅವಶ್ಯಕತೆ ಇರುತ್ತೆ ಅದು ಸರಿಯಾಗಿ ಕೆಲಸ ಮಾಡೋ ಥರ ಇರಬೇಕು. ಅದರ ಜೊತೆಗೆ ಕಂಫರ್ಟಬಲ್ ಕೂಡ ಆಗಿರಬೇಕು. ಹೀಗಿದ್ದಾಗ ಜನ ತಾವೇನೆ ಮಾಸ್ಕ್ ಯೂಸ್ ಮಾಡೋದನ್ನು ಜಾಸ್ತಿ ಮಾಡ್ತಾರೆ. ಈ ಎಲ್ಲ ಕ್ರಮಗಳನ್ನ ತಗೊಂಡ್ಮೇಲೆ ಬಾಂಗ್ಲಾದೇಶಲ್ಲಿ 3 ಪಟ್ಟು ಜನ ಜಾಸ್ತಿ ಮಾಸ್ಕ್ಗಳನ್ನ ಉಪಯೋಗಿಸೋದನ್ನು ನೋಡಿದ್ದಾರೆ. ಸೊ ಇದನ್ನೇ ನಾವು ಭಾರತದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು? ವ್ಯಾಕ್ಸಿನ್ಗೆ ಹೋಲಿಸಿದಾಗ ಮಾಸ್ಕ್ಗಳನ್ನ ಸಪ್ಲೈ ಮಾಡೋದು, ಉತ್ಪಾದನೆ ಮಾಡೋದು ತುಂಬ ಈಸಿ. ಸೊ ಇದ್ರ ಬಗ್ಗೆ ನಾವು ಕ್ರಮ ತೊಗೊಳೋದು ಜಾಸ್ತಿ ಕಷ್ಟ ಆಗೋದಿಲ್ಲ. ಸೊ ಥರ್ಡ್ ವೇವ್ನ ತಡೆಯೋಕ್ಕೆ ಭಾರತ ಮೊದಲು ಏನು ಮಾಡಬೇಕು, ಮಾಸ್ಕ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು. ಅದ್ರ ಬಗ್ಗೆ ಜನರಿಗೆ ಕಮ್ಯುನಿಕೇಟ್ ಮಾಡೋದು, ಜನ ಹೇಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಇನ್ನೋವೇಟಿವ್ ಆಗಿ ಹೊಸ ಹೊಸ ರೀತಿಯಲ್ಲಿ ಅವ್ರಿಗೆ ತಲುಪಿಸ್ಬೇಕು. ಹೇಗೆ ಬಾಂಗ್ಲಾದೇಶಲ್ಲಿ ಕ್ರಮಗಳನ್ನ ತೊಗೊಳಲಾಯಿತು, ರಿಲಿಜಿಯಸ್ ಕಮ್ಯುನಿಟಿ ಲೆವೆಲ್ ಲೀಡರ್ಸ್ನ ಉಪಯೋಗಿಸ್ಕೊಂಡು ಜನರಿಗೆ ಈ ಸಂವಹನವನ್ನು ಮಾಡಲಾಯಿತು, ಅದನ್ನು ಉಪಯೋಗಿಸ್ಕೋಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಗೆ ಮಾಡಬೇಕು, ಇದೆಲ್ಲ ಜನರಿಗೆ ಗೊತ್ತಿದ್ರೂ ಕೂಡ ಹೊಸ ಹೊಸ ರೀತಿಯಲ್ಲಿ ಅವ್ರಿಗೆ ಈ ಮಾತನ್ನು ತಲುಪಿಸ್ಕೊಡ್ಬೇಕು. ಈ ಸೊಲ್ಯೂಷನ್ ತುಂಬ ಸಿಂಪಲ್ ಆಗಿರುವಂಥದ್ದು. ಹಾಗೆ ವೈರಸ್ನ ತಡೆಗಟ್ಟೋದು ಆ್ಯಕ್ಚುಲಿ ಸಿಂಪಲ್ ಆಗಿರುವಂಥದ್ದು. ಹ್ಯೂಮನ್ ಬಿಹೇವಿಯರಿಂದ ನಾವು ಈ ವೈರಸ್ನ ಎಬಿಲಿಟಿ, ಅದರ ಟ್ರಾನ್ಸ್ಮಿಷನನ್ನು ತಡೆಗಟ್ಟೋಕ್ಕೆ ಎಲ್ಲ ಸಾಧ್ಯತೆ ಇದೆ. ಆದರೆ ಇದರಲ್ಲಿ ಹ್ಯೂಮನ್ ಬಿಹೇವಿಯರ್ ಚೇಂಜ್ ಏನು ಬೇಕಾಗಿದೆ ಅದನ್ನು ತರೋದು ಎಲ್ಲರಿಗಿಂತ ಮುಖ್ಯವಾಗುತ್ತೆ. ವ್ಯಾಕ್ಸಿನ್ ಬರುತ್ತೆ, ಆದರೆ ಅದು ಬರೋದ್ರ ಒಳಗೆ ನಾವು ಏನೇನ ಆದಷ್ಟು ಕ್ರಮ ತೊಗೋಬೋದು. ಅದನ್ನು ಇವತ್ತು ತೊಗೊಳ್ಳಿಲ್ಲ ಅಂತಂದರೆ ಥರ್ಡ್ ವೇವ್ನ ನಾವು ಸಕ್ಷಮವಾಗಿ ಫೇಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈಗಲೇ ಪ್ರಿಪೇರ್ ಆಗಬೇಕು, ಸರಿಯಾದ ಕ್ರಮಗಳನ್ನ ತೊಗೋಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿರೋ ಆರ್ಟಿಕಲ್, ಆದರೆ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್. ತುಂಬ ಸಿಂಪಲ್ಲಾಗಿ ಏನು ಚಾಲೆಂಜಸ್ ಇದೆ, ಏನು ಸೊಲ್ಯೂಷನ್ ಇದೆ ಅಂತ ನಿಮಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವ್ಯಾಕ್ಸಿನ್ ಹಾಗೂ ಕೋವಿಡ್-19ಗೆ ಸಂಬಂಧಪಟ್ಟಂತೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಸರ್ಕಾರ ಏನು ಕ್ರಮಗಳನ್ನ ತಗೋಬೇಕು, ಏನು ತೊಗೊಂಡಿದೆ, ಇದ್ರ ಬಗ್ಗೆ ನಿಮಗೆ ಕ್ರಿಟಿಕಲಿ ಅನಲೈಸ್ ಅನ್ನೋ ಪ್ರಶ್ನೆ ಬರ್ಬೋದು. ಅದಕ್ಕೆ ತುಂಬ ಈಸಿಯಾಗಿರುವಂಥ ಸಿಂಪಲ್ ಪಾಯಿಂಟ್ಸ್ ಈ ಆರ್ಟಿಕಲಲ್ಲಿ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರೋವಂಥ ಆರ್ಟಿಕಲ್ ಕ್ರಿಯೇಟಿಂಗ್ ಕ್ರಿಟಿಕಲ್ ಥಿಂಕರ್ಸ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಬರುವಂಥದ್ದು. ಶಿಕ್ಷಣ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಈ ವರ್ಷ ನಿಮ್ಮ ಪರೀಕ್ಷೆಗೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಹಿನ್ನೆಲೆಯಲ್ಲಿ ಹಾಗೆ ಕಳೆದ 1 ವರ್ಷದಲ್ಲಿ ಕೋವಿಡ್-19ನ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ತುಂಬಾ ಹೊಸ ಹೊಸ ಚಾಲೆಂಜಸ್ ಬಂದಿದೆ. ಈ ಹೊಸ ಚಾಲೆಂಜಸ್ಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಎಸ್ಸೆಗೆ, ನಿಮ್ಮ ಮೇನ್ಸ್ ಪರೀಕ್ಷೆಗೆ ಶಿಕ್ಷಣ ತುಂಬ ಪಾಪ್ಯುಲರ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಆಗುತ್ತೆ ಈ ವರ್ಷ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿಗುತ್ತೆ ಅದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಈ ಆರ್ಟಿಕಲ್ ಒಳಗೆ ನಾವು ಈಗ ಬಂದಿರುವಂಥ ಚಾಲೆಂಜಸ್ ಮಧ್ಯದಲ್ಲಿ ಶಿಕ್ಷಣವನ್ನು ನಾವು ಹೇಗೆ ಬದಲಾಯಿಸ್ಬೋದು, ಹೇಗೆ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತೊಗೊಂಡ್ಬಂದು ನಾವು ಅಡಾಪ್ಟ್ ಮಾಡ್ಕೋಬೋದು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಬಂದಿರುವಂಥ ಸಮಸ್ಯೆ ಏನು, ಎಸ್ಪೆಷಲಿ 12th ಎಕ್ಸಾಮ್ನ ವಿಚಾರದಲ್ಲಿ ಹೇಗೆ ಕಂಡಕ್ಟ್ ಮಾಡೋದು, ಆನ್ಲೈನ್ ಕಂಡಕ್ಟ್ ಮಾಡೋದಾ, ಇನ್ ಪರ್ಸನ್ ಕಂಡಕ್ಟ್ ಮಾಡೋದಾ, ಪೋಸ್ಟ್ಪೋನ್ ಮಾಡೋದಾ, ಈ ಸವಾಲುಗಳು ಸರ್ಕಾರದ ಮುಂದೆ ಇದೆ. ಇನ್ ಪರ್ಸನ್ ಹೋಲ್ಡ್ ಮಾಡೋದು ತುಂಬ ಕಷ್ಟ ಆಗ್ಬೋದು, ಮಕ್ಕಳಿಗೆ ತುಂಬ ನಾಳೆ ಸಮಸ್ಯೆ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಇನ್ ಪರ್ಸನ್ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರ ಇನ್ನೇನು ಆಲ್ಟರ್ನೇಟಿವ್ಸ್ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಎಕ್ಸಾಮ್ಸ್ ಆನ್ಲೈನ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಮಸ್ಯೆ ಏನು ಅಂತಂದರೆ ಚೀಟಿಂಗ್ ಮಾಡೋದು ಸುಲಭ ಆಗ್ಬೋದು ಮಕ್ಕಳಿಗೆ ಅಂತ. ಈ ಚೀಟಿಂಗ್ ಮಾಡದೇ ಇರೋ ಥರ ಹೇಗೆ ಮಾಡ್ಬೋದು,
ಪರೀಕ್ಷೆಯಲ್ಲಿ ಪ್ರಶ್ನೆ ಹೇಗಿರಬೇಕು ಅಂತಂದರೆ ಮಕ್ಕಳ ಪರ್ಸ್ಪೆಕ್ಟಿವ್ ಅದರಿಂದ ಗೊತ್ತಾಗಬೇಕು, ಅವರ ಒಪಿನಿಯನ್ ಗೊತ್ತಾಗಬೇಕು. ಇದರಿಂದ ಏನಾಗುತ್ತೆ, ನಾವು ಕ್ರಿಟಿಕಲ್ ಅನಾಲಿಸಿಸ್ನ ಕೇಳಿದಾಗ ಮಕ್ಕಳಿಗೆ ಅವರು ಅದನ್ನು ಫೇಕ್ ಮಾಡೋಕ್ಕಾಗಲ್ಲ, ಕಾಪಿ ಮಾಡೋಕ್ಕಾಗಲ್ಲ, ಅವರು ತಮ್ಮ ಒಪಿನಿಯನ್ನೇ ನೀಡಬೇಕಾಗುತ್ತೆ. ಇದನ್ನು ಇವ್ಯಾಲ್ಯೂಯೇಟ್ ಹೇಗೆ ಮಾಡೋದು? ಈಗ ಒಂದು ಸಂಸ್ಥೆಗೇ ಕೊಟ್ಟರೆ ಏನಾಗುತ್ತೆ, ಅವರು ಅವರ ಸ್ಟೂಡೆಂಟ್ಸ್ಗೆ ಜಾಸ್ತಿ ಮಾರ್ಕ್ಸ್ ಹಾಕ್ತಾರೆ, ಅದನ್ನು ಸೆಲ್ಫ್ ಬೋಸ್ಟರ್ ಮಾಡ್ಕೋತಾರೆ ಅನ್ನೋ ಒಂದು ಹೆದರಿಕೆ ಇದ್ದೇ ಇರ್ಬೋದು. ಹಾಗಾಗಿ ಏನು ಮಾಡ್ಬೋದು, ಅನಾನಿಮಸ್ ಅಸೆಸ್ಮೆಂಟ್ಸ್ ಮಾಡುವಂಥದ್ದು. ಅನಾನಿಮಸ್ ಆಗಿ ಮಾಡಿದಾಗ ಮಕ್ಕಳು ಯಾರು ಅಂತ ಗೊತ್ತಿಲ್ಲದೆ ಟೀಚರ್ಸ್ ಅನಾನಿಮಸ್ ಆಗಿ ಅಸೆಸ್ ಮಾಡಿದಾಗ ಈ ರೀತಿ ಸೆಲ್ಫ್ ಬೋಸ್ಟರ್ ಮಾಡುವಂಥ, ತಮ್ಮ ಸಂಸ್ಥೆಗಳಿಗೆ ಬೋಸ್ಟ್ ಮಾಡ್ಕೊಳೋ ಅಂಥ ಒಂದು ಸಮಸ್ಯೆ ಏನಿದೆ ಅದನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಸಮಸ್ಯೆ ಪರೀಕ್ಷೆ ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆ, ಇವ್ಯಾಲ್ಯೂಯೇಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ. ಎರಡನೇ ಸಮಸ್ಯೆ ಏನು ಅಂತಂದರೆ, ಈಗ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಮಕ್ಕಳು ಹೇಗೆ ಅಡ್ಮಿಷನ್ ತೊಗೊಬೇಕು ಅನ್ನೋಂಥದ್ದು. ಅದಕ್ಕೆ ಸೊಲ್ಯೂಷನ್ ಏನು ಮಾಡ್ಬೋದು? ಮೊದಲನೇದು, ವರ್ಚುವಲ್ ಎಜುಕೇಷನಲ್ ಕಮಿಟೀಸ್ನ ಯಾಕೆ ಈ ಸಂಸ್ಥೆಗಳು ರಚನೆ ಮಾಡಬಾರ್ದು ಅನ್ನೋಂಥದ್ದು. ಎರಡನೇದು, ಆನ್ಲೈನ್ ಎಕ್ಸಾಮಿನೇಷನ್ಸ್ನ ಈ ಸಂಸ್ಥೆಗಳು ಯಾಕೆ ಕಂಡಕ್ಟ್ ಮಾಡಬಾರ್ದು ಅನ್ನೋಂಥದ್ದು. ಶಿಕ್ಷಣದ ವಿಚಾರದಲ್ಲಿ ಮತ್ತೆ ಮತ್ತೆ ಮುಂದೆ ಬರುವಂಥದ್ದು ಕರಿಕ್ಯುಲಮ್ ಹೇಗಿರಬೇಕು ಅನ್ನೋಂಥದ್ದು. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಆಫ್ 2005 ಇದು ಕೂಡ ಏನು ಹೇಳುತ್ತೆ ಅಂತಂದರೆ, ಒಂದು ಮಗುವಿನ ಎಮೋಷನಲ್, ಸೋಷಿಯಲ್, ಫಿಸಿಕಲ್ ಹಾಗೂ ಇಂಟೆಲೆಕ್ಚುಯಲ್ ಗ್ರೋತ್ ಇರುವಂಥ ಒಂದು ಕರಿಕ್ಯುಲಮ್ ಇರಬೇಕು. ಅದರ ಮೂಲಕ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಈ ರೀತಿ ಬದಲಾವಣೆಗಳನ್ನ ತೊಗೊಂಬರುವಂಥ ಸಮಯ ಬಂದಿದೆ. ಈಗ ಕೋವಿಡ್-19 ಸಂದರ್ಭವನ್ನು ನಮಗೆ ತಂದು ಕೊಡ್ತಾ ಇದೆ. ಇಂಥ ಸಮಯದಲ್ಲಿ ನಾವು ಯಾಕೆ ಶಿಕ್ಷಣವನ್ನು ರೀಡಿಫೈನ್ ಮಾಡಬಾರ್ದು? ಒಂದು ಮಗುವಿನ ಸಕ್ಸಸ್ ಏನಿದೆ, ಅಕಾಡೆಮಿಕ್ ಸಕ್ಸಸ್, ಅದನ್ನು ಮತ್ತೆ ಯಾಕೆ ರೀಡಿಫೈನ್ ಮಾಡಬಾರ್ದು? ಈಗ ಮಕ್ಕಳು ಒಂದು ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಟ್ರ್ಯಾಪ್ ಆಗಿದ್ದಾವೆ. ಅದೇ ಬಾಯ್ಹಾಟ್ ಮಾಡುವಂಥದ್ದು, ಅದೇ ಎಕ್ಸಾಮ್ನ ಆಂಗ್ಸೈಟಿ, ಇದೆಲ್ಲದರಿಂದ ಅವ್ರನ್ನ ಯಾಕೆ ಹೊರಗೆ ತರಬಾರ್ದು? ಒಂದು ಸಂದರ್ಭ ಬಂದಿರೋದನ್ನ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ಕೇಳ್ತಾ ಇದ್ದಾರೆ. ಈ ಸಂದರ್ಭವನ್ನು ಯೂಸ್ ಮಾಡಿಕೊಂಡು ನಾವು ಎಜುಕೇಷನಲ್ ಲೀಡರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಕಮಿಟೀಸ್ ಇರ್ಬೋದು, ಸ್ಕಾಲರ್ಸ್, ರಿಸರ್ಚ್ ಮಾಡ್ತಾ ಇರೋವಂಥವ್ರು, ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಇಂಪ್ಲಿಮೆಂಟೇಷನ್ನ ಮಾಡಬೇಕು. ಈಗ ಬಂದಿರೋವಂಥ ಪರಿಸ್ಥಿತಿಯಲ್ಲಿ ನಾವು ಆಲ್ಟರ್ನೇಟಿವ್ಸ್ನ ತೊಗೊಂಡು ಬರಬೇಕು, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸಿಂಪಲ್ ಆದರೂ ಎಫೆಕ್ಟಿವ್ ಆಗಿರುವಂಥ ಒಂದು ಆರ್ಟಿಕಲ್. ಈ ಎಲ್ಲ ಪಾಯಿಂಟ್ಸ್ನ ನೀವು ನೋಟ್ ಮಾಡಿಟ್ಕೊಳ್ಳಿ. ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಈ ವರ್ಷದ ಪರೀಕ್ಷೆಗೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಆರ್ ಟ್ರೂ? ಯಾವುದು ಸರಿಯಾಗಿರೋ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ತಾ ಇರುವಂಥದ್ದು. ಮೊದಲನೇ ಸ್ಟೇಟ್ಮೆಂಟ್, ಅಂಡರ್ ದಿಸ್ ಇನಿಷಿಯೇಟಿವ್ ಇಂಡಿಯಾ ವಿಲ್ ಸಪ್ಲೈ ಮೇಡ್ ಇನ್ ಇಂಡಿಯಾ ಕೋವಿಡ್-19 ವ್ಯಾಕ್ಸಿನ್ಸ್ ಟು ಇಟ್ಸ್ ನೇಬರಿಂಗ್ ಕಂಟ್ರೀಸ್ ಓನ್ಲಿ. ಎರಡನೇ ಸ್ಟೇಟ್ಮೆಂಟ್, ಥ್ರೂ ದಿಸ್ ಇನಿಷಿಯೇಟಿವ್ ಇಂಡಿಯಾ ಸ್ಟಾರ್ಟೆಡ್ ಇಟ್ಸ್ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂಡರ್ ಇಟ್ಸ್ ನೇಬರ್ಹುಡ್ ಫಸ್ಟ್ ಪಾಲಿಸಿ. ಎ ಓನ್ಲಿ 1, ಬಿ ಓನ್ಲಿ 2, ಸಿ ಬೋತ್, ಡಿ ನನ್. ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.